ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮಲ್ನಾಡ್ ಚಿಕನ್ ಮಾಡ್ತಾಯಿದ್ದೇನೆ. ಇದು ತುಂಬಾ ಸುಲಭ ಆಗಿದೆ ಮಾಡೋಕ್ಕೂ ಕೂಡ, ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ಇದಕ್ಕೆ ಜಾಸ್ತಿ ಮಸಾಲನೂ ಬೇಡ. ಯಾರು ಜಾಸ್ತಿ ಮಸಾಲ ಇಷ್ಟಪಡಲ್ಲ ಅಂಥವರು ಇದು ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಇದು ಯಾವುದೂ ಕೂಡ ಬೇಡ, ಟೊಮೆಟೊನೂ ಕೂಡ ಬೇಡ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪಾತ್ರೆಗೆ ಎಣ್ಣೆ, ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. 2ರಿಂದ 3 ತೊಗೊಳ್ಳಿ 1 kg ಚಿಕನ್ಗೆ. ಅದಾಗ್ತಿದ್ದಂಗೆ ಸ್ವಲ್ಪ ದಪ್ಪ ಹೆಚ್ಕೊಳ್ಳಿ. ಇದಕ್ಕೆ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಉದ್ದುದ್ದ ಹೆಚ್ಕೊಂಡು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಎಲ್ಲಿ ತನಕ ಆಗಬೇಕು ಅಂದರೆ ಈರುಳ್ಳಿ ಕಲರು ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ 1 kgಯಷ್ಟು ನಾನು ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ನು ಕೂಡ ಫ್ರೈ ಆಗಬೇಕು. ಎಲ್ಲಿ ತನಕ ಫ್ರೈ ಆಗಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಚಿಕನ್ ಎಂದು ಗೊತ್ತಾಗುತ್ತೆ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ, ಸೊ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೀಗ ನಾನು 1 kgಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜು ಕೂಡ ಹಾಕ್ಕೋಬೋದು, ಇಲ್ಲ ತುರಿದು ಹಾಕ್ಕೊಬೋದು, ಇಲ್ಲ ತರಿ ಹಾಗೆ ರುಬ್ಕೊಂಡು ಕೂಡ ಹಾಕ್ಕೊಬೋದು. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಶಿನ, 1 ಸ್ಪೂನಷ್ಟು ಅಚ್ಕಾರದ ಪುಡಿ. ಇಲ್ಲಿ ಅಚ್ಕಾರದ ಪುಡಿ ಎಷ್ಟು ತೊಗೊಳ್ತೀರಲ್ಲ ಅದ್ರ ಸಮ ಪ್ರಮಾಣದಲ್ಲಿ ಧನಿಯಾ ಕಾಳು ಪುಡಿನೂ ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 2 ಸಮವಾಗಿ ತೊಗೋಬೇಕು. ಇಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ರುಚಿ ಬರಲ್ಲ ಇಲ್ಲ ಅಂದರೆ, ಹಾಗಾಗಿ. ಈಗ ಎಲ್ಲ ಆದಮೇಲೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಗ್ರೇವಿ ಗಟ್ಟಿ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ರೈಸಿಗೆ ಸಾಂಬಾರು ಥರ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಒಂದು 10 ನಿಮಿಷವರೆಗೂ ಕ್ಲೋಸ್ ಮಾಡಿ ಬೇಯಿಸಬೇಕು. ಅದಾಗ್ತಿದ್ದಂಗೆ ತೆಗೆದು ಇನ್ನೂ ನೀರು ನೋಡ್ಬೋದು. ನಿಮಗೆ ನೀರಿದೆ ಅಂತ ಅನ್ನಿಸಿದ್ರೆ ಓಪನ್ ಮಾಡಿ ಬೇಯಿಸ್ಬೋದು. ಸೊ ನನಗೆ ಈಗ ಆಗಿದೆ. ನಾನಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.